ಅಂಥವ್ರನ್ನ ತಕ್ಷಣ ಅನರ್ಹ ಮಾಡಬೇಕು. ಯಾವುದೇ ಚುನಾವಣೆ ನಿಲ್ಲಕ್ಕೆ ಬರಲ್ಲ. ಹಂಗೆ ಸಂವಿಧಾನದಲ್ಲಿ ತಿದ್ದುಪಡಿ ತರಬೇಕು, ಅನಿವಾರ್ಯ ಇದೆ. ಎಲ್ಲಿ ದಿಲ್ಲಿ ಒಳಗೆ ರೀ? ದಿಲ್ಲಿದು ರಾಜಕಾರಣ ನಮಗೆ ನಾವು ಬೇಡ ಕರ್ನಾಟಕದಾಗ ರಾಜಕಾರಣ ಸರ್. ಅವರು ಇನ್ನೂ ದೇಶದ ವಿಭಜನೆಗೆ ಅಥವಾ ಅಖಂಡತೆಗೆ ಧಕ್ಕೆ ಈ ಥರ ಮಾತಾಡ್ತಾರೆ ಚುನಾಯಿತ ಪ್ರತಿನಿಧಿ ಸಿಗುತ್ತು ಅಂತ ಮಾಡಬೇಕಾಗಿತ್ತು ರೀ. ಮೋದಿ ಅವ್ರ ಜಾತಿ ಬಗ್ಗೆ ಹಿಂಗೆ ಮಾತಾಡಿ ರಾಹುಲ್ ಗಾಂಧಿ ಅನರ್ಹ ಆಗಿತ್ತು. ಇನ್ನೊಮ್ಮೆ ಜಾತಿ ಬಗ್ಗೆ ಮಾತಾಡಿದ್ದಾರೆ. ಯಾರು ಅವ್ರು ಟೋಟಲಿ ಅನರ್ಹನೇ ಅದಾನ ರಾಹುಲ್ ಗಾಂಧಿ. ಅರ್ಹ ಯಾವಾಗ ಅದಾನ ಹೇಳ್ರಿ ನಮಗೆ? ಸುಮ್ಮನೆ ನಮ್ಮ ದೇಶನಾಗ ಒಂದು ಟೈಮ್ ಪಾಸ್ ಗಿರಾಕಿ ಬೇಕಾಗಿತ್ತು, ಅದೈತೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಏನೈತ್ರಿ? ಅವು ಎದಕ್ಕೆ ಪಾದಯಾತ್ರೆ ಮಾಡ್ಲಕತ್ತಾರ ನಮಗೆ ಗೊತ್ತಿಲ್ಲ ನೋಡ್ರಿ. ದೇಶ ಒಡೆಯುವಂಥ ಹೇಳಿಕೆ ಕೊಟ್ಟ ಮ್ಯಾಗ ಒಂದು ಸೋಕಾಸ್ ನೋಟಿಸರ್ ಕಾಂಗ್ರೆಸ್ ಕೊಡಬೇಕಾಗಿತ್ತು. ಈ ರೀತಿ ಹೇಳಿಕೆ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟರೆ ಅದನ್ನು ಮಾಡಲಿಲ್ಲ. ಅಂದ್ರೆ ಅರ್ಥನು ಅವರು ಡಿ ಕೆ ಸುರೇಶ್ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ದೇಶ ಉಳಿತು. ಯಾಕಂದ್ರೆ ಹತಾಶೆ, ಕಾಂಗ್ರೆಸ್ಸು ಈ ದೇಶದಲ್ಲಿ ಹತಾಶೆ ಆಗಿದೆ. ಕಾರಣ ಏನಂದರೆ 2024ಕ್ಕೂ ಬರೋದಿಲ್ಲ, ಅದು ಗೊತ್ತಾಗಿಬಿಟ್ಟಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರೇ ಹೇಳ್ತಾರೆ ಪ್ರಧಾನಮಂತ್ರಿ ಹಣೆ ಬಾರಿ ಭಾರಿ ಲಕ್ಕಿ ಪರ್ಸನ್ ಅಂತ ಹೇಳ್ತಾರೆ. ಪಾಪ ಎಲ್ಲ ಮುಣಿಗೆ ಹೋಗುವ ಪಕ್ಷಕ್ಕೆ ಪಾಪ ಖರ್ಗೆ ಅವ್ರನ್ನ ಅಧ್ಯಕ್ಷ ಮಾಡೋದು, ಮುಣಿಗೆ ಹೋಗೋದಕ್ಕೆ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಕ್ಕೆ ಪ್ರಯತ್ನ ಮಾಡೋದು. ಅವ್ರು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡ್ತಾರೆ ಅಂದ್ರೆ ಎಲ್ಲರ ಕೈ ಕೊಟ್ಟರು. ಅಂದ್ರೆ ಒಟ್ಟಾರೆ ಕಾಂಗ್ರೆಸ್ಸು ಒಂದು ಕುಟುಂಬಕ್ಕೇ ಸೀಮಿತ ಆಗಿದ್ದರಿಂದ ಅದು ಆ ಕುಟುಂಬನೂ ನಾಶ ಆಗ್ತಾಯಿದೆ, ಪಕ್ಷನೂ ನಾಶ ಆಗ್ತದೆ.